ಅಂತೂ ಮಂಡ್ಯ ಲೋಕಸಭೆಯ ಅಭ್ಯರ್ಥಿ ಯಾರು ಅನ್ನೋದು ಫೈನಲ್ ಆಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧಿಯಾಗಿದ್ದಾರೆ. ಬಂಡಾಯ ಶಮನಕ್ಕೆ ಇದೇ ಬೆನ್ನಲ್ಲೇ ನಾರಾಯಣಗೌಡರನ್ನ ಭೇಟಿ ಮಾಡಿದ್ದಾರೆ. ಗೆಲುವಿಗೆ ಸಹಕಾರ ಕೊಡಿ ಅಂತ ಕುಮಾರಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ಅಶ್ವತ್ಥ ನಾರಾಯಣ ಸಮ್ಮುಖದಲ್ಲಿ ನಾರಾಯಣಗೌಡರನ್ನ ಭೇಟಿ ಮಾಡಿದ್ದಾರೆ. ಮಂಡ್ಯದ ಲೋಕಸಭೆ ಅಭ್ಯರ್ಥಿ ಯಾರಾಗ್ತಾರೆ, ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲ ಪ್ರಶ್ನೆಗೆ ಉತ್ತರ ಅಂತೂ ಸಿಕ್ಕಿದ್ದಾಯ್ತು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ, ಕಣಕ್ಕಿಳಿದಿದ್ದಾರೆ. ಇನ್ನು ಇದೇ ಬೆನ್ನಲ್ಲೇ ಬಂಡಾಯ ಶಮನಕ್ಕೂ ಕೂಡ ಮುಂದಾಗಿದ್ದಾರೆ. ನಾರಾಯಣಗೌಡ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಟಿಕೆಟ್ ಕೊಡಬಾರದು, ಕೊಟ್ರೆ ಸುಮಲತಾ ಕೊಡಿ ಅಥವಾ ಬೇರೆಯವ್ರಿಗೆ ಕೊಡಿ ಅಂತ ಮಾಜಿ ಸಚಿವ ನಾರಾಯಣಗೌಡ ಬಿಗಿಪಟ್ಟು ಹಿಡಿದಿದ್ರು. ಇನ್ನು ಎಚ್.ಡಿ.ಕೆಗೆ ಟಿಕೆಟ್ ಸಿಗ್ತಾ ಇದ್ದಂತೆ, ಜೆಡಿಎಸ್ಗೆ ಮಂಡ್ಯ ಲೋಕಸಭೆ ಕ್ಷೇತ್ರ ಸಿಗ್ತಾ ಇದ್ದಂತೆ ಸಾಕಷ್ಟು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಇದೇ ಬೆನ್ನಲ್ಲೇ ಇದೀಗ ಎಚ್.ಡಿ.ಕೆ ನಾರಾಯಣಗೌಡರನ್ನ ಭೇಟಿ ಮಾಡಿದ್ದಾರೆ. ಗೆಲುವಿಗೆ ಸಹಕಾರ ಕೊಡಿ ಅಂತ ಕುಮಾರಸ್ವಾಮಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ಅಶ್ವತ್ಥ ನಾರಾಯಣ ಸಮ್ಮುಖದಲ್ಲಿ ಭೇಟಿಯಾಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋ ಕಗ್ಗಂಟು ಈಗ ಮುಗಿದಿದೆ ಅಂತಾನೆ ಹೇಳಬಹುದು. ರಾಜ್ಯದ ಬಹುತೇಕ ಎಲ್ಲಾ ಕ್ಷೇತ್ರಕ್ಕೂ ಅಭ್ಯರ್ಥಿ ಫಿಕ್ಸ್ ಆಗಿದ್ರು ಕೂಡ ಮಂಡ್ಯ ಕ್ಷೇತ್ರ ಮಾತ್ರ ಒಂದ್ ರೀತಿ ಕಗ್ಗಂಟಾಗಿ ಉಳಿದುಕೊಂಡಿತ್ತು. ಸುಮಲತಾ ಸ್ಪರ್ಧಿಸ್ತಾರಾ, ಎಚ್.ಡಿ.ಕೆ ಕಣಕ್ಕಿಳಿತಾರಾ ಅಥವಾ ಮಗನಿಗೆ ಟಿಕೆಟ್ ಕೊಡ್ತಾರಾ ಅನ್ನೋ ಸಾಕಷ್ಟು ಪ್ರಶ್ನೆಗಳಿತ್ತು. ಅದಾದ್ಮೇಲೆ ಜೆಡಿಎಸ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಫೈನಲ್ ಆಗುತ್ತೆ. ಇನ್ನು ಫೈನಲ್ ಆಗ್ತಾ ಇದ್ದಂತೆ ಮಗನಿಗೆ ಬಿಟ್ಕೊಡ್ತಾರಾ, ತಾವೇ ಸ್ಪರ್ಧೆ ಮಾಡ್ತಾರಾ ಅನ್ನೋ ಸಾಕಷ್ಟು ಕುತೂಹಲ ಪ್ರಶ್ನೆಗಳಿತ್ತು. ಇನ್ನು ಎಲ್ಲಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಕುಮಾರಸ್ವಾಮಿ ಈಗ ಮಂಡ್ಯ ಲೋಕಸಭೆ ಅಭ್ಯರ್ಥಿಯಾಗಿದ್ದಾರೆ. ಇನ್ನು ಕುಮಾರಸ್ವಾಮಿ ಮಂಡ್ಯ ಸ್ಪರ್ಧೆ ಹಿಂದೆ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇದೆ ಅಂತಾನೆ ಹೇಳಬಹುದು. ಎಲ್ಲ ಲೆಕ್ಕಾಚಾರಗಳನ್ನ, ರಣತಂತ್ರಗಳನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ಇದೀಗ ಮಂಡ್ಯ ಲೋಕಸಭೆ ಕ್ಷೇತ್ರದ ಕಣಕ್ಕಿಳಿದಿದ್ದಾರೆ ಎಚ್.ಡಿ.ಕೆ. ಇನ್ನು ಒಂದ್ ಕಡೆ ಅಭ್ಯರ್ಥಿ ಫೈನಲ್ ಆಗ್ತಾ ಇದ್ದಂತೆ ಬಂಡಾಯ ಶಮನಕ್ಕೂ ಕೂಡ ಮುಂದಾಗಿದ್ದಾರೆ. ನಾರಾಯಣಗೌಡರನ್ನ ಭೇಟಿಯಾಗಿದ್ದಾರೆ. ಗೆಲುವಿಗೆ ಸಹಕಾರ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಭೇಟಿ ವೇಳೆ ನಾರಾಯಣಗೌಡರ ಬೆಂಬಲವನ್ನ ಕೋರಿದ್ರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಖುದ್ದಾಗಿ ಎಚ್.ಡಿ.ಕೆಯೇ ಭೇಟಿ ನೀಡಿ ಹಿಂದಿನ ಅಸಮಾಧಾನವನ್ನ ಮರೆತು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಎಚ್.ಡಿ.ಕೆ ಮನವಿ ಮಾಡಿಕೊಂಡಿದ್ದಾರೆ. ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡೇ ಇದೀಗ ಮಂಡ್ಯ ಲೋಕಸಭೆ ಕ್ಷೇತ್ರದ ಕಣಕ್ಕಿಳಿದಿದ್ದಾರೆ ಎಚ್.ಡಿ.ಕೆ ಅಂತಾನೆ ಹೇಳಬಹುದು. ಒಂದು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಮಣಿಸೋದಕ್ಕೆ ಎಚ್.ಡಿ.ಕೆಯಿಂದ ಮಾತ್ರ ಸಾಧ್ಯ ಅಂತಾನೆ ಹೇಳಬಹುದು. ಇನ್ನು ಇದೇ ಅಭಿಪ್ರಾಯ ಜೆಡಿಎಸ್ ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಗೆ ಸಹಕಾರಿಯಾಗುತ್ತೆ ಅನ್ನೋದು ಮೇನ್ ಪಾಯಿಂಟ್ ಅಂತಾನೆ ಹೇಳಬಹುದು. ಇನ್ನು ಕುಮಾರಸ್ವಾಮಿ ಸ್ಪರ್ಧೆಯಿಂದ ಜೆಡಿಎಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ. ಹಾಗೆ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಪಾರವಾದಂತಹ ಅಭಿಮಾನಿ ಬಳಗ ಇದೆ. ಎಚ್.ಡಿ.ಕೆ ಸ್ಪರ್ಧೆ ಮಾಡಿದರೆ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾರೆ. ಅಲ್ಲದೆ ಯಾರ ವಿರೋಧ ಇಲ್ಲದೆ ಸುಲಭವಾಗಿ ಗೆಲುವನ್ನ ಸಾಧಿಸಬಹುದು ಅನ್ನೋ ಲೆಕ್ಕಾಚಾರಗಳ ಮೇರೆಗೆ ಇದೀಗ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.